ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಟೈಮ್ 10:30, ತುಂಬ ಲೇಟ್ ಆಗೋಗಿದೆ. ಆದಾ ಸ್ಟುಡಿಯೋಸ್ಗೆ ತುಂಬ ಸೀರೆಗಳು ಸ್ಟಾಕ್ನಲ್ಲಿ ಬಂದುಬಿಟ್ಟಿದೆ. ಹಾಗೆ ಅದ್ರ ಜೊತೆ ಸುಮಾರು ಇವತ್ತು ಏನಿಲ್ಲ ಅಂದರೂ ಒಂದು 15 ಪಾರ್ಸಲ್ಸ್ ಶಿಪ್ ಮಾಡಬೇಕು. ಎಲ್ಲ ಒಂದೊಂದು ಎರಡೆರಡು ಸೀರೆಗಳು ಬೇಗ ಬೇಗ ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಇಲ್ಲಿ ಕೇಳ್ತಿರ್ತೀರಾ, ನೀವು ಇಲ್ಲೂ ಒಂದ್ಸಲ ಸುಮ್ಮನೆ ತೋರಿಸಿ ಅಂತ. ಇವತ್ತು ಎಷ್ಟು ಸ್ಟಾಕ್ ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಹಾಗೆ ಯಾವ್ದ್ಯಾವ್ದು ಶಿಪ್ ಆಗ್ತಿದೆ ಅನ್ನೋದು ತೋರಿಸ್ತೀನಿ. ಸೊ ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡಿ ನಾವೇ ಮನೆಯಲ್ಲೇ ಬುಕ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗಿ ಕೊಟ್ಟು ಬರಬೇಕು. ಅದನ್ನು ಮುಗಿಸ್ಕೊಂಡು ಇನ್ನಷ್ಟು ಅಲ್ಲಿ ಕೆಲವು ಪ್ರಾಡಕ್ಟ್ಸ್ಗಳು ಬಂದುಬಿಟ್ಟಿದೆ. ಸೊ ಬ್ರ್ಯಾಂಡ್ ಅವರು ಪ್ರಾಡಕ್ಟ್ಸ್ ಕಳಿಸಿದ್ದಾರೆ, ಅದರದ್ದು ಶೂಟ್ ಮಾಡಬೇಕು, ಆ ಕೆಲಸ ಇದೆ. ಅದಾದಮೇಲೆ ಸಾಮಾನುಗಳು ತರಕ್ಕೆ ಹೋಗಬೇಕು. ಫುಲ್ ಡೇ ಇವತ್ತು ನಿಮ್ಗಳಿಗೆ ತೋರಿಸ್ತೀನಿ. ನಮ್ಮ ಒಂದು ಎಂಟೈರ್ ಡೇ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ತುಂಬ ಜನದ ಇದೇ ಥರ ಇರುತ್ತೆ, ಬಟ್ ಬೇರೆ ಬೇರೆ ಟೈಪ್ ಆಫ್ ಕೆಲಸಗಳಿರುತ್ತೆ, ಒಂದೇ ಥರ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಮ್ಗೆ ಈಗ 10:30ಗೆ ಹೊರಡ್ತಾ ಇದ್ದೀನಿ. 10:30 ಹೋಗಿದೆ. ಸೊ ಜಸ್ಟ್ ಬೇಗ ಬೇಗ ಏನು ಮೇಕಪ್ ಎಲ್ಲ ಏನೂ ಇಲ್ಲ, ಜಸ್ಟ್ ಜುಟ್ಟು ಹಾಕ್ಕೊಂಡು ಚೂರು ಮಾಯ್ಶ್ಚರೈಸರ್. ತುಂಬ ಮೇಕಪ್ ಎಲ್ಲ ನಾನೇನು ಅಷ್ಟೊಂದು ಮಾಡಲ್ಲ, ನಿಮ್ಗಳಿಗೆ ಗೊತ್ತದಲ್ಲ ನಾನೇನು ಮಾಡಲ್ಲ ಅಂತ ಮಾಡಿಕೊಂಡು ಜಸ್ಟ್ ಒಂದು ನಾರ್ಮಲ್ ಬಿಂದಿ ಪ್ರಾಣಿದು ಆಚೆ ಇಟ್ಕೊಂಡಿರ್ತೀನಿ. ಇದು ಮಲ್ಲೇಶ್ವರಕ್ಕೆ ಹೋದಾಗ ಈ ಥರದ್ದು ಉದ್ದದ್ದು ತಂದು ಇಟ್ಕೊಂಡಿರ್ತೀನಿ. ಆ ಚಿಕ್ಕ ಚಿಕ್ಕ ತುಂಬ ಖಾಲಿ ಆಗ್ತಿರುತ್ತೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಉದ್ದದ್ದು ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ನೋಡಿ ಇಲ್ಲಿ ಇದು ಪಿಂಪಲ್ ಥರ ಆಗಿತ್ತು, ಬಟ್ ಅದು ಹೊಟ್ಟೋಗಿದೆ, ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿದೆ. ಏನು ಸ್ವಲ್ಪ ಕಲರ್ ಅಂದರೆ ಏನಂತಾರೆ ಗುಳ್ಳೆ ಆಗಿದೆ ಅನ್ನೋ ಥರ ಮಾತ್ರ ಇದೆ. ಸೊ ಹೋಗ್ತಾ ಅದಕ್ಕೆ ಏನು ಹಚ್ಚಿಲ್ಲ, ಜಸ್ಟ್ 1-2 ದಿನ ಗೋಪಿ ಚಂದ ಮಾತ್ರ ಇದಕ್ಕೆ ಹಚ್ಚಿದೆ. ಫುಲ್ ಕಮ್ಮಿ ಆಗೋಯ್ತು, ಹಾಗೆ ಬಿಟ್ಟಿದ್ದೀನಿ. ಅದು ಮೋಸ್ಟ್ಲಿ ಹೀಟ್ಗಿರ್ಬೋದು ಅಂತ ಹಾಗೆ ಅಂದ್ಕೊಂಡಿದ್ದೀನಿ, ಬೇರೆ ಏನೇನೋ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಸೊ ಎಸ್, ಅಷ್ಟೇ ಹೊರಡ್ತಾ ಇದ್ದೀನಿ. ಇವತ್ತಿನ ಸೀರೆಗಳನ್ನ ನಿಮಗೆ ತೋರಿಸ್ತೀನಿ ಯಾವ್ದು ಪ್ಯಾಕ್ ಮಾಡ್ತೀನಿ ಅಂತ. ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಸೀರೆಗಳು ನಿಮಗೆ ಹೇಳಿದೆ, ತುಂಬ ಸೀರೆಗಳು ಪ್ಯಾಕ್ ಮಾಡಬೇಕಿತ್ತು ಅಂತ ಒಂದು 15 ಸೀರೆ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಿದ್ದು ಆಯಿತು. ಯಾಕೆ ಎಲ್ಲ ಅರ್ಜೆಂಟಲ್ಲಿ ಕೇಳಿದ್ರು ಅಂತ. ಆ್ಯಂಡ್ ಸ್ಟಾಕ್ಗಳು ನೀವು ನೋಡಿದ್ರೆ ತುಂಬ ಸ್ಟಾಕ್ಗಳು ಅಪ್ಡೇಟ್ ಆಗಿದೆ, ಎಲ್ಲ ಹೊಸ ಹೊಸ ಸೀರೆಗಳು. ಆ್ಯಂಡ್ ನಾರ್ಮಲ್ ಆಗಿ ಕೆಲಸಕ್ಕೆ ಹೋಗ್ತೀರಾ ಅಂದರೆ ಮಾತ್ರ ಚೆನ್ನಾಗಿರೋ ಸೀರೆಗಳು ಬಂದಿದೆ. ಆ್ಯಂಡ್ ಮೊದಾಲ್ ಸಿಲ್ಕ್ ಆಗಿರ್ಬೋದು, ಆ್ಯಂಡ್ ಇಲ್ಲಿ ಕ್ರೇಪ್ ಸೀರೆಗಳು ಬಂದಿದೆ. ತುಂಬ ಜನ ಕೇಳ್ತಾ ಇದ್ದೀವಿ, ತೋರಿಸಿದ್ರೆ ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಮತ್ತೆ ಮೊದಾಲ್ ಸಿಲ್ಕ್, ಈ ಥರದ್ದೆಲ್ಲ ತುಂಬ ಆರ್ಡರ್ಗಳು ಬರ್ತಾ ಇದೆ. ಸುಮಾರು ಪೀಸಸ್ ತರಿಸಿದ್ವಿ, ಅದರೊಳಗೆ ಇನ್ನೊಂದು 4-5 ಪೀಸ್ ಮಿಕ್ಕಿದೆ ಅಷ್ಟೇ. ಆ್ಯಂಡ್ ಈ ಕಡೆ ಇಲ್ಲಿ ನಾರ್ಮಲ್ ಚಿನಾನ್ ಸಿಲ್ಕ್, ಇಲ್ಲಿ ಒಂದಷ್ಟು ಮಲ್ ಕಾಟನ್ ಸೀರೆಗಳು ಇದೆ. ಆ್ಯಂಡ್ ಇಲ್ಲಿ ಈ ಥರದ್ದು ಜಾರ್ಜೆಟ್ ಸೀರೆಗಳು ತುಂಬ ಖಾಲಿ ಆಯಿತು, ಮತ್ತೆ ಸ್ಟಾಕ್ ಬಂದಿದೆ, ಬಟ್ ಲಿಮಿಟೆಡ್ ಪೀಸಸ್ಗಳಲ್ಲಿ ಬಂದಿರೋ ಅಂಥದ್ದು. ಈ ಥರದ್ದು ಮೊದಾಲ್ ಸಿಲ್ಕ್ ಎಲ್ಲ ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿದೆ, www.artha.in. ಸೊ ನೀವುಗಳು ಬೇಕಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಒಂದಷ್ಟು ಇಟ್ಟಿದ್ದೀವಿ, ಸಾಕಷ್ಟು ಸೀರೆಗಳು, ತೋರಿಸ್ತೀನಿ ಅದನ್ನು. ಆ್ಯಂಡ್ ಇಲ್ಲಿ ಈ ಕಡೆ ಫುಲ್ಲು ಜಾರ್ಜೆಟ್ ಸೀರೆ ಆ್ಯಂಡ್ ಬನಾರಸಿದು ಸಿಲ್ಕ್ ಕಾಟನ್ ಸೀರೆಗಳು ಈ ಥರ ಬರುತ್ತೆ. ಆ್ಯಂಡ್ ಇವೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಈ ಥರ ಸೀರೆಗಳಿಗೆ. ಅದ್ರ ಜೊತೆ ಈ ಸೈಡ್ ಬಂದರೆ ಇಲ್ಲೆಲ್ಲ ಡೋಲಾ ಸಿಲ್ಕ್ ಸೀರೆಗಳು, ಎಲ್ಲ ಬಜೆಟ್ ಫ್ರೆಂಡ್ಲಿ, ಜಸ್ಟ್ 650 ರುಪೀಸ್ನಲ್ಲಿ ಬರೋವಂಥ ಸೀರೆಗಳು ಇವೆಲ್ಲಾನು. ಕೆಳಗಡೆ ಫುಲ್ ತುಂಬಿಸ್ಬಿಟ್ಟಿದ್ವಿ, ಯಾಕೆಂದರೆ ಗಿಫ್ಟಿಂಗ್ ಪರ್ಪಸ್ಗೆ, ಹೆಂಗಿರು ಮದುವೆ ಸೀಸನ್ ಅಲ್ವಾ, ಗಿಫ್ಟಿಂಗ್ ಪರ್ಪಸ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ತುಂಬ ಈ ಥರ ಸೀರೆಗಳು ಬಂದಿದೆ. ಆ್ಯಂಡ್ ಅದಲ್ಲದೆ ಈ ಥರದ್ದು ಇದೆಲ್ಲ ಪ್ಯೂರ್ ಬನಾರಸಿ ಲಿನನ್ ಕಾಟನ್ ಸಾರಿಗಳು. ಅಂದರೆ ಇದೆಲ್ಲ ಯಾವುದು ಪ್ರಿಂಟ್ ಅಲ್ಲ, ಇದೆಲ್ಲ ಲೈಕ್ ಥ್ರೆಡ್ ವರ್ಕ್. ಇದು ಇದರೊಳಗೆ ನೋಡಿ ಸಾಕಷ್ಟು ಕಲರ್ಸ್ಗಳಿದೆ. ಅಪ್ಡೇಟ್ ಸ್ಟಾಕ್ನ ಅಪ್ಡೇಟ್ ಮಾಡ್ತಾನೇ ಇದ್ದೀವಿ, ಈ ಥರ ತರಿಸ್ತಾನೇ ಇದ್ದೀವಿ. ಆ್ಯಂಡ್ ಅದ್ರ ಜೊತೆ ಈ ಸೀರೆಗಳು ಅಷ್ಟೂ ಆರ್ಡರ್ ಬಂದಿದೆ, ಒಂದೇ ಥರದ್ದು. ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡು ಕಳ್ಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ, ಪಟ್ಟು ಸಿಲ್ಕ್, ತುಂಬ ಸಾಫ್ಟ್ ಇದೆ ಈ ಥರದ್ದು ಸೀರೆ. ಇವೆಲ್ಲ ನಿಮಗೆ 850-900 ರುಪೀಸ್ನಲ್ಲಿ ಬರುತ್ತೆ. ಇದು ಆರ್ಡರ್ ಬಂದಿರೋದು ಈ ಒಂದು ಸೀರೆ, ಈ ಸೆಟ್ ಫುಲ್ ಬಂದಿದೆ. ಸೊ ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ, ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಬೇಕು. ಇಲ್ಲಿ ನೋಡಿ ಇದ್ರೊಳಗೆ ಇರುವಂಥ ಕಲರ್ಸ್ಗಳು ಸ್ಕೈ ಬ್ಲೂ, ಆಮೇಲೆ ರಾಣಿ ಪಿಂಕ್, ಇದು ಡಾರ್ಕ್ ಮೆಜೆಂಟಾ ಪಿಂಕ್ ಆ್ಯಂಡ್ ಪರ್ಪಲ್, ಹಾಗೆ ಫೈನಲಿ ನೇವಿ ಬ್ಲೂ. ಇಷ್ಟು ಸೀರೆನೂ ಕಳಿಸ್ತಾ ಇದ್ದೀವಿ. 1, 2, 3, 4, 5, 6. ಸೊ ಈ 6 ಸೀರೆಗಳನ್ನು ಈಗ ಶಿಪ್ ಮಾಡಬೇಕು. ಒಬ್ಬರೇ ಕಸ್ಟಮರು ಲೈಕ್ ಗಿಫ್ಟ್ ಕೊಡೋಕ್ಕಂತೆ 6 ಸೀರೆನೂ ಪರ್ಚೇಸ್ ಮಾಡಿದ್ದಾರೆ. ಇವಿಷ್ಟು ಇವಾಗ ಸದ್ಯಕ್ಕೆ ಪ್ಯಾಕ್ ಆಗಬೇಕು. ಆ್ಯಂಡ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿ ಏನು ಡ್ಯಾಮೇಜ್ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀವಿ, ಯಾಕಂದರೆ ಕಳಿಸ್ಬೇಕಾದ್ರೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಕಳಿಸ್ಬೇಕಲ್ಲ. ಈ ಥರದ್ದು. ಆಮೇಲೆ ಇನ್ನೊಂದು ಫ್ಲೋರಲ್ ಪ್ಯಾಟರ್ನಲ್ಲಿ ಒಂದು ಬಂತು, 2 ಕರೆಕ್ಟಾಗಿ ಸ್ಟಾಕ್ ಬಂದಿದ್ದು ಅರೌಂಡ್ 100. ಕೊನೆಗೆ ಇವಿಷ್ಟು ಖಾಲಿಯಾಗಿ
ಈ 3 ಕಲರ್ ಮಾತ್ರ ಮಿಕ್ಕಿದೆ ಅಷ್ಟೇ. ಒಂದು ಲೈಟ್ ಮೆರೂನ್, ಇನ್ನೊಂದು ರೆಡ್ಡಿಶ್ ಮೆರೂನ್ ಥರ, ನಾನು ಪರ್ಪಲ್. ಬೈ ಚಾನ್ಸ್ ನಿಮ್ಗೆ ಯಾವ್ದಾರು ಬೇಕಿದ್ರೆ ನಮ್ಮ ವೆಬ್ಸೈಟ್ ಹೋಗಿ ಚೆಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಅಲ್ಲಾದರೆ ಈಸಿ ಆ್ಯಂಡ್ ಅದ್ರ ಜೊತೆ ಏನು ಗೊತ್ತಾ 5% ಆಫ್ ಕೂಡ ಹಾಕಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಮಂತ್ ಇರೋದ್ರಿಂದ 5% ಆಫ್ ಕೂಡ ಹಾಕಿದ್ದೀವಿ. ಸೊ ಇಲ್ಲೂ ಹೇಳ್ತಾ ಇದ್ದೀನಿ ಈ ಚಾನಲಲ್ಲೂ ನಿಮ್ಗೆ ಯಾರಿಗಾರ ಬೇಕಿದ್ರೆ ಡೆಫಿನೆಟ್ಲಿ ನೀವುಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಈ ಥರ ಸೀರೆಗಳು ಕಳಿಸಿ ಅಂದರೆ ನಾನು ನಂಬರ್ ಹಾಕಿರ್ತೀನಿ. ನಂಬರು, ವೆಬ್ಸೈಟ್ ಅಡ್ರೆಸ್ಸು ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲನೂ ಹಾಕಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ನನಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬೋದು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ ಏನೋ ಹೊರಡಬೇಕು. ಅಲ್ಲಿ ನೆಕ್ಸ್ಟ್ ಕೆಲಸ ಸಾಕಷ್ಟು ಇರುತ್ತಲ್ಲ, ಅದಕ್ಕೆ ಹೋಗಿದ್ದ ಮುಂಚೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಏನೇ ಹಿಂದಿನ ವಿಡಿಯೋ ತೋರಿಸ್ತಾ ಇರೋ ತುಮಕೂರಲ್ಲಿ ಎಲ್ಲ ತೊಗೊಂಬಂದ್ಬಿಟ್ಟು ಡ್ರೈ ಫ್ರೂಟ್ಸು ಅಲ್ಲರ್ಧ ಇಟ್ಟಿರ್ತೀವಿ, ಇಲ್ಲರ್ಧ ಇಟ್ಟಿರ್ತೀವಿ. ಹಾಲಲ್ಲಿ ಬಾದಾಮಿ, ಅಂಜೂರ, ಖರ್ಜೂರ, ಗೋಡಂಬಿ, ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಹಾಗೆ ಈಗ ಒಂದೆರಡು ಎಸ್ಲು ಕೇಸರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನೂ ಇಲ್ಲ, ಮಿಕ್ಸರ್ ಜಾರ್ಗೆ ಇದನ್ನು ಫಸ್ಟು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಮತ್ತೆ ಆ್ಯಡೆಡ್ ಶುಗರ್ ಎಲ್ಲ ಏನೂ ಇಲ್ಲ. ಹಾಗೆ ಏನು ಗೊತ್ತಾ, ಇದು ಹಾಕೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಇದ್ದಿದ್ದು ಮಿಕ್ಸಿ ಹಳೇದಿತ್ತು, ವರ್ಕಿಂಗ್ ಕಂಡೀಷನ್ಲಿದೆ. ನಾವು ವಾಷಿಂಗ್ ಮಿಷಿನ್ ತೊಗೊಂಡಾಗ ಅದಕ್ಕೆ ಫ್ರೀಯಾಗಿ ಕೊಟ್ಟಿದ್ರು, ಲೈಕ್ 199 ರುಪೀಸ್ ಕೊಟ್ಟಿದ್ದಕ್ಕೆ ಮಿಕ್ಸಿ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಇದಕ್ಕೆ ಜಾರ್ಗಳಿರಲಿಲ್ಲ. ಈ ಜಾರ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ. ಇದು ಆ್ಯಕ್ಚುಲಿ ಪ್ರೀತಿ ಅಂತ ಬರೆದಿದೆ. ಮಿಕ್ಸಿ ತೊಗೊಂಡು ಹೋಗಿತ್ತು. ನಾರ್ಮಲಾಗಿ ಕೆಲವು ಎಲೆಕ್ಟ್ರಾನಿಕ್ ಶಾಪ್ಗಳೆಲ್ಲ ಇರುತ್ತಲ್ಲ, ಎಲೆಕ್ಟ್ರಿಕಲ್ ಶಾಪ್ಗಳೆಲ್ಲ ಮಿಕ್ಸಿ ಮಾರ್ತಾರಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಮ ಮನೇಲಿ ಜಾರ್ಗಳು ಮಿಸ್ ಆಗಿದೆ ಅಂದರೆ ತೊಗೊಂಡು ಬರ್ಬೋದು. 299 ರುಪೀಸ್ ಅಲ್ಲ 250 ರುಪೀಸ್ ಕೊಟ್ಟಿದ್ದು ಈ ಜಾರ್ಗೆ. ಸೊ ಈ ಮಿಕ್ಸಿ ಇವಾಗ ಕರೆಕ್ಟಾಗಿ ಮಿಕ್ಸಿಗೆ ಜಾರ್ ಆಗುತ್ತೆ. ಉಪಯೋಗಿಸ್ಕೊ ಮತ್ತೆ ಹೊಸ ಮಿಕ್ಸಿ ತೊಗೊಳೋದು ವೇಸ್ಟು ಅಂದ್ಬಿಟ್ಟು ಇದನ್ನು ಹಂಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ವಿ. ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಗೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಮಿಕ್ಸ್ಗೆ ಹಾಕಿರೋದ್ರಿಂದ ಹಾಗೆ ಔಡಾಗಿದ್ರೂ ಅದನ್ನು ತಿನ್ಬೋದು. ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ಅಂತ ಇದನ್ನು ಲೈಟಾಗಿ ಹೆಚ್ಕೋತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ಹಾಕೇ ಇಲ್ಲ, ಸೊ ಹಾಗೆ ಹಾಕೋಬೋದು ಅಂತ. ಹಾಗೆ ಜೊತೆ ಒಂದೆರಡು ಗೋಡಂಬಿ, ತುಂಬ ಇಲ್ಲ. ಆ್ಯಂಡ್ ನಾನು ಅಲ್ಲಿ ನೆನೆಸಿದ್ದು ಅಷ್ಟೇ, ತುಂಬ ಏನೂ ನೆನೆಸಿರಲಿಲ್ಲ, ಜಸ್ಟ್ ಒಂದು ಎರಡೆರಡು ಅಷ್ಟೇ. ಅದ್ರ ಜೊತೆ ಮೇಲೆ ಕೇಸರಿ ಮಿಸ್ ಮಾಡೋಂಗಿಲ್ಲ. ಫಸ್ಟ್ ಇದನ್ನು ಹಾಕ್ಬಿಡ್ತೀನಿ. ನುಣ್ಣಗಾಗಿದೆ ಆಲ್ಮೋಸ್ಟು. ಕೆಳಗಡೆ ಒಂದು ಸ್ವಲ್ಪ ಇರೋದನ್ನು ಹಾಗೆ ಹಾಕಿದೆ. ಮೇಲೆ ಸ್ವಲ್ಪ ದ್ರಾಕ್ಷಿ, ಬಾದಾಮಿ ಆ್ಯಂಡ್ ಫೈನಲಿ ಸ್ವಲ್ಪ ಗೋಡಂಬಿ. ಕೇಸರಿ ಬೇಕಾದ್ರೆ ಹಾಲಲ್ಲಿ ನೆನೆಸಾಕ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಿಂಗೆ ಸ್ವಲ್ಪ ಕೇಸರಿ. ಸೊ ಸೂಪರಾಗಿ ಇರೋವಂಥ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗಳಿಗೂ ಇಷ್ಟ ಆಗಿದೆ. ಆಮೇಲೆ ಇದು ಕುಡಿದ್ಬಿಟ್ರೆ ಊಟ ಮತ್ತೆ ಬೇಕು ಅನ್ನೋ ಅಷ್ಟು ಇರೋಲ್ಲ, ಯಾಕೆಂದರೆ ಹೊಟ್ಟೆ ತುಂಬ ಹೋಗುತ್ತೆ. ನಾನು ಸುಮಾರು ಸಲ ಜ್ಯೂಸ್ ಅಂಗಡಿಗಳಲ್ಲಿ ಕುಡಿತೀವಿ ಯಾವಾಗಾದರೂ ಬೇಕು ಅಂದಾಗ. ಆದರೆ ಇವಾಗೆಲ್ಲ ಇದ್ದಾಗ ಮನೇಲಿ ಮಾಡ್ಕೊಬೋದಲ್ಲ ಅಂತ ಮನೇಲಿ ಮಾಡ್ಕೊಂಡು ಸೇಮ್ ಟೇಸ್ಟ್ ಬರುತ್ತೆ. ಆ್ಯಂಡ್ ಅದಕ್ಕಿಂತ ಕೆಲಸ ಚೆನ್ನಾಗೇ ಇರುತ್ತೆ. ಸ್ವೀಟ್ ಸ್ವಲ್ಪ ಮುಂದೆನೇ ಇದೆ. ಖರ್ಜೂರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಮನೆಯೇ ತೊಗೊಂಬಂದು ಬಿಟ್ಟು ಇನ್ನೇನು ಸಕ್ಕರೆ ಎಲ್ಲ ಏನೂ ಬೇಕಾಗಿಲ್ಲ. ಸೊ ಡೆಫಿನೆಟ್ಲಿ ನೀವುಗಳು ಇದನ್ನು ಟ್ರೈ ಮಾಡಿ ನೋಡಿ.